ಜೈ ಹಿಂದ್. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಕೇಳಿರೋ ಕ್ವಶನ್ಸ್ ಗಳಿಗೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ತುಂಬಾ ವಿಡಿಯೋಸ್ ಗಳಿದಾವ, ಎಲ್ರಿಗೂ ಶೇರ್ ಮಾಡಿರ್ರಿ. ಆಮೇಲೆ ನೆಕ್ಸ್ಟ್ ಒಂದು ಗ್ರೂಪ್ ಐತೆ, ಕರ್ನಾಟಕ ಪೊಲೀಸ್ ಅಂತಂದ ಹೇಳಿ, ಅದನ್ನು ಜಾಯ್ನ್ ಆಗ್ರಿ. ನೋಡ್ರಿ, ಕ್ವಶನ್ ಏನಂದ್ರೆ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತನ ಬಗ್ಗೆ. ಇದು ಗುಪ್ತ ಸಾಮ್ರಾಜ್ಯದಲ್ಲಿ ಬರುತ್ತೆ. ಯಾರ ಸಾಮ್ರಾಜ್ಯದಲ್ಲಿ? ಗುಪ್ತ ಸಾಮ್ರಾಜ್ಯದಲ್ಲಿ ಬರುವಂತ ಕ್ವಶನ್. ಒಂದನೇ ಚಂದ್ರಗುಪ್ತನ ಬಗ್ಗೆ. ಅವನು ನೇಪಾಳದ ಲಿಚ್ಚವಿ ರಾಜಕುಮಾರಿಯನ್ನ ಮದುವೆ ಆದನು. ಕರೆಕ್ಟ್ ಆಗೈತೆ. ಇದೇನಂತಂದ್ ಹೇಳಿದ್ರೆ ಒಂದ್ ಸೆಂಟೆನ್ಸ್. ಅದಾದ ನಂತರ ಗುಪ್ತರು ಬಹುಶಃ ವೈಶ್ಯರಾಗಿದ್ದರು, ಆದ್ದರಿಂದ ಕ್ಷತ್ರಿಯ ಕುಟುಂಬದಲ್ಲಿ ಮದುವೆ ಆಗುವುದು ಅವರಿಗೆ ಪ್ರತಿಷ್ಠೆಯಾಗಿತ್ತು. ಅಂದ್ರೆ ಇವಾಗ ರಾಜರಿದ್ರು ಅಂತಂದ ಹೇಳಿದ್ರೆ ಕ್ಷತ್ರಿಯ ಕುಟುಂಬದಲ್ಲಿ ಏನಂದ್ರೆ ಮದುವೆ ಆಗ್ತಾರ. ಇದಂತೂ 100% ಕರೆಕ್ಟ್. ಅದಾದ ನಂತರ ನೆಕ್ಸ್ಟ್ 319ರಿಂದ 320 ಟೈಮಲ್ಲಿ ಗುಪ್ತ ಶಕೆನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಒಂದನೇ ಚಂದ್ರಗುಪ್ತ ಯಾವಾಗ ರಾಜ್ಯಾಭಿಷೇಕ ಮಾಡ್ಕೊಂತಾನ ಅವಾಗ ಗುಪ್ತ ಶಕೆಯನ್ನ ಸ್ಟಾರ್ಟ್ ಮಾಡ್ತಾರ 320ರಲ್ಲಿ. ಅದು ಕೂಡ ಕರೆಕ್ಟ್ ಆಗೈತೆ. ಇನ್ನ ಲಾಸ್ಟ್ ಒಂದ್ ನೋಡ್ರಿ, ವಿಕ್ರಮಾದಿತ್ಯ ಅಂತಂದ್ ಹೇಳ್ತೀವಿ. ಈ ವಿಕ್ರಮಾದಿತ್ಯ ಅನ್ನೋದು ಒಂದನೇ ಚಂದ್ರಗುಪ್ತನಿಗೆ ಬಿರುದಿರ್ಲಿಲ್ಲ, ಅದು ಎರಡನೇ ಚಂದ್ರಗುಪ್ತನಿಗಿತ್ತು. ಯಾರಿಗಿತ್ತು? ಎರಡನೇ ಚಂದ್ರಗುಪ್ತನಿಗಿರುವಂತಹ ಬಿರುದು ಯಾವ್ದಾಗಿತ್ತಂದ್ರ ವಿಕ್ರಮಾದಿತ್ಯ. ಆಮೇಲೆ ಅದೇ ತರ ಎರಡನೇ ಚಂದ್ರಗುಪ್ತನಿಗೆ ಇನ್ನೊಂದು ಬಿರುದಿತ್ತು, ಅದೇನಂತಂದ್ ಹೇಳಿದ್ರೆ ಶಿಕಾರಿ ಅಂತಂದ್ ಹೇಳ್ತೀವಿ. ಶಿಕಾರಿ, ಶಕರನ್ನ ಸೋಲಿಸಿದ್ದಕ್ಕೆ ಅವ್ರನ್ನ ಅವನ ಶಿಕಾರಿ ಅಂತಂದ್ ಹೇಳಿ ಕರ್ಕೊಂಡ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಒಂದನೇ ಚಂದ್ರಗುಪ್ತನಿಗೆ ಒಂದ್ ಬಿರುದಿತ್ತು. ಯಾವ ಬಿರುದಿತ್ತು ಅಂತಂದ್ ಹೇಳಿದ್ರೆ ಮಹಾರಾಜಾದಿರಾಜ ಅಂತಂದ್ ಹೇಳಿ. ಮಹಾರಾಜಾದಿರಾಜ, ನೆನ್ಪಿಟ್ಟುಕೊಡ್ರಿ ಇದನ್ನ. ಮಹಾರಾಜಾದಿರಾಜ ಅಂತಂದ್ ಹೇಳಿ ಬಿರುದು ಒಂದನೇ ಚಂದ್ರಗುಪ್ತನಿಗಿರುತ್ತೆ. ವಿಕ್ರಮಾದಿತ್ಯ ಅಂತಂದ್ ಹೇಳಿ ಎರಡನೇ ಚಂದ್ರಗುಪ್ತನಿಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಅದಾದ ನಂತರ ಒಂದನೇ ಚಂದ್ರಗುಪ್ತ ಮತ್ತು ಲಿಚ್ಚವಿಯ ರಾಜಕುಮಾರಿ ಇವ್ರೇನಿರ್ತಾರಲ್ಲ, ಸೊ ಇವ್ರಿಬ್ರು ಮದುವೆ ಆದ ನಂತರ ಇವರಿಗೆ ಒಬ್ಬ ಮಗ ಹುಡ್ತಾನ. ಅವನೇ ಯಾರಂತಂದ ಹೇಳಿದ್ರ ಸಮುದ್ರಗುಪ್ತ ಅಂತಂದ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಸಮುದ್ರಗುಪ್ತ. ಇಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ಕೊಡ್ರಿ. ಈ ಸಮುದ್ರಗುಪ್ತನ ಬಗ್ಗೆ ಹೇಳುವಂತಹ ಅವನ ಸೈನಿಕ ಸಾಧನಗಳ ಬಗ್ಗೆ, ಆಮೇಲೆ 100 ಕದನಗಳ ಬಗ್ಗೆ, 100 ಕದನಗಳ ಸರ್ದಾರ್ ಅಂತ ಕರೀತಾರೆ ಇವನನ್ನ. ಸೊ ಆ 100 ಕದನಗಳ ಬಗ್ಗೆ ಹೇಳುವಂತಹ ಒಂದು ಶಾಸನ ಯಾವುದು ಅಂತಂದ್ ಹೇಳಿ ನನಗೆ ಕಮೆಂಟ್ ಅನ್ನ ಹಾಕ್ಬೇಕು ಪ್ರತಿಯೊಬ್ರು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಸನ್ ನಿಜಾಮಿ ಬರೆದ ಕೃತಿ ಯಾವುದು ಅಂತಂದೇಳಿ. ಹಸನ್ ನಿಜಾಮಿ ಅನ್ನೋ ಒಬ್ರು ಕಲಾಕಾರರು. ಸೊ ಅವರು ಬರೆದಂತಹ ಕೃತಿ ಯಾವುದು ಅಂತ ಕ್ವಶನ್ ಕೇಳಿದಾರೆ. ಯಾವ್ದಂತಂದ್ ಹೇಳಿದ್ರೆ ತಾಜುಲ್ ಮಾಸಿರ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ತಾಜುಲ್ ಮಾಸಿರ್. ಇವ್ರು ಎಲ್ಲಿ ಬರ್ತಾರಂದ್ರ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಬರ್ತಾರ. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಬರುವಂತ ಒಬ್ರು ಲೇಖಕರಂತ ಅನ್ಕೊಳ್ಳಿ, ಅಥವಾ ಸಾಹಿತ್ಯ ಅಂತ ಅನ್ಕೊಳ್ರಿ. ಸೊ ಹಸನ್ ನಿಜಾಮಿ ಇವ್ರ ಏನ್ ಬರೀತಾರಂದ್ರ ತಾಜುಲ್ ಮಾಸಿರ್ ಅಂತ ಹೇಳಿ ಬರೀತಾರ. ಆಮೇಲೆ ತಾರಿಕ್ ಇ ಬೈಹಾಗಿ ಅಂತಂದೈತಿ ನೋಡ್ರಿ. ತಾರಿಕ್ ಇ ಬೈಹಾಗಿ ಅಂತಂದ ಹೇಳಿ, ಇದನ್ ಯಾರು ಬರೀತಾರ ಅಂತಂದ ಹೇಳಿದ್ರ ಅಬುಲ್ ಫಜಲ್ ಅಲ್ ಬೈಹಾಗಿ ಅವರು. ಅಬುಲ್ ಫಜಲ್ ಅಲ್ ಬೈಹಾಗಿ ಅಂತಂದ ಹೇಳಿ ಅವ್ರ ಹೆಸರು. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈ ಕೃತಿಯನ್ನ ಬರೀತಾರ. ಅದಾದ ನಂತರ ತಾರಿಕ್ ಇ ಮಸೂದಿ ಅಂತ ಅಂದಿತ್ತಲ್ಲ, ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರ ಗಜನಿ ಮೊಹಮ್ಮದ್ನ ಇತಿಹಾಸದ ಬಗ್ಗೆ ಬರುವಂತದ್ದು. ಇದನ್ನು ಕೂಡ ಬೈಹಾಗಿ ಅವರ ಬರೀತಾರೆ. ಅಬುಲ್ ಫಜಲ ಬರೀತಾನ ತಾರಿಕ್ ಇ ಮಸೂದಿ. ಇದು ಏನ್ ಹೇಳತ್ತಂತಂದ ಹೇಳಿದ್ರೆ ಗಜನಿ ಮೊಹಮ್ಮದನ, ಗಜನಿ ಮೊಹಮ್ಮದ್ ಇದಲ್ಲ, ಅವನ ದಂಡಯಾತ್ರೆಗಳ ಬಗ್ಗೆ ಹೇಳುವಂತಹ ಒಂದು ಕೃತಿ ತಾರಿಕ್ ಇ ಮಸೂದಿ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಬರೋದು ಯಾವ್ದಂತಂದ ಹೇಳಿದ್ರೆ ತಾರಿಕ್ ಇ ಫಿರೋಜ್ ಶಾಹಿ ಅಂತಂದ ಹೇಳಿ. ಈ ಕೃತಿಯನ್ನ ಜಿಯಾ ಉದ್ದೀನ್ ಬರೋನಿ ಅವ್ರು ಬರೀತಾರೆ. ಯಾರು ಬರೀತಾರ? ಜಿಯಾ ಉದ್ದೀನ್ ಬರೋನಿ ಎಂಬಾತ ಏನ್ ಮಾಡ್ತಾನಂದ್ರ ತಾರಿಕ್ ಇ ಫಿರೋಜ್ ಶಾಹಿ ಅನ್ನೋ ಕೃತಿಯನ್ನ ಬರೀತಾನ. ಈ ಎಲ್ಲಾ ಕೃತಿಗಳು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ ಎಲ್ಲ ಅಂದ್ರೆ ಕೆಇ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳುವಂತಹ ಕ್ವಶನ್ಸ್ ಗಳು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಬೌದ್ಧ ಧರ್ಮವು ಯಾವ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡತ್ತೆ ಅಂತಂದೇಳಿ. ಎಸ್, ಯಾವ ಜೀವನಕ್ಕೆ ಅಂತಂದ್ರೆ ಕಾಸ್ಮೋಪಾಲಿಟನ್ ಜೀವನ ಅಂತಂದೇಳಿ. ನೆನ್ಪಿಟ್ಕೊಡ್ರಿ, ಈ ತರ ವಾಕ್ಯಗಳು ಬರ್ತಾವ ಆಪ್ಷನ್ಸ್ ಗಳಲ್ಲಿ. ಈ ತರ ಕೊಟ್ಬಿಟ್ಟು ಅದಾದ ನಂತರ ಅಂದ್ರೆ ನೆನ್ಪಿಟ್ಕೊಡ್ರಿ, ನಗರ ಜೀವನ ಕನ್ನಡದಾಗ ಐತ, ಗ್ರಾಮೀಣ ಜೀವನ ಕನ್ನಡದಾಗ ಐತ, ಅರಣ್ಯ ಜೀವನ ಕನ್ನಡದಾಗ ಐತೆ. ಬಟ್ ಅದ್ರ ಕಾಸ್ಮೋಪಾಲಿಟನ್ ಅನ್ನೋದೇನಂದ್ರೆ ಇಂಗ್ಲಿಷ್ ಒಳಗಡೆ ಐತೆ, ಬಟ್ ಅದ್ರ ಕನ್ನಡದಾಗ ಕೊಟ್ಟಿದ್ದಾನ. ಈ ತರ ಎಲ್ಲಾದ್ರೂ ಆಪ್ಷನ್ಸ್ ಗಳು ಇದ್ದು ಅಂತಂದ್ ಹೇಳಿದ್ರೆ ಅದು 100% ಕರೆಕ್ಟ್ ಆಗಿರುವಂತಹ ಆಪ್ಷನ್. ಅದನ್ನ ನೀವು ಟಿಕ್ ಹಾಕಿ ಬಿಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಬ್ರಕೆಟ್ ಅಲ್ಲಿ ಏನಾದ್ರು ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಒಳಗಡೆ ಅದು ಕೂಡ ಕರೆಕ್ಟ್. ಕಣ್ಣು ಮುಚ್ಕೊಂಡ್ ಕರೆಕ್ಟ್ ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡ್ರಿ, ಬೌದ್ಧ ಧರ್ಮದ ಬಗ್ಗೆ ನಮಗ್ ಕೇಳುವಂತಹ ಕ್ವಶನ್ಸ್ ಗಳು ಯಾವ್ಯಾವ ಅಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಕೌನ್ಸಿಲ್ಸ್ ಗಳ ಬಗ್ಗೆ. ಮೊದಲನೇ ಕೌನ್ಸಿಲ್ ಎಲ್ಲಿ ನಡೆಯುತ್ತಂದ್ರ ರಾಜಗೃಹದೊಳಗಡೆ ನಡೆಯುತ್ತೆ. ಎಲ್ಲಿ ನಡೆಯುತ್ತ? ರಾಜಗೃಹದೊಳಗಡೆ ನಡೆಯುತ್ತ. ತುಂಬಾ ಇಂಪಾರ್ಟೆಂಟ್ 483 ಬಿಫೋರ್ ಕ್ರೈಸ್ಟ್ ಅಂತಂದ ಹೇಳ್ತೀವಿ. ಅಂದ್ರೆ ಬೌದ್ಧನ ಕಾಲದಲ್ಲಿ, ಗೌತಮ ಬುದ್ಧನ ಕಾಲದೊಳಗಡೆ ನಡೆಯುತ್ತ. ಇದನ್ನ ನಡೆಸ್ಕೊಡುವಂತಹ ದೊರೆ ಯಾರಂತಂದ್ರೆ ಅಜಾತ ಶತ್ರು ಅಂತಂದ ಹೇಳ್ತೀವಿ. ಯಾರು?
ಅಜಾತ ಶತ್ರು. ಇವನ್ ಟೈಮ್ ಒಳಗಡೆ ಏನ್ ಮಾಡ್ತಾರ ಅಂತಂದ್ರೆ ತ್ರಿಪೀಠಕಗಳನ್ನ ರಚನೆ ಮಾಡ್ಬೇಕಂತಂದ್ ಹೇಳಿ ಟ್ರೈ ಮಾಡ್ತಾರ. ಬಟ್ ಅದರಲ್ಲಿ ವಿನಯ ಪೀಠಕ ಮತ್ತು ಸುತ್ತ ಪೀಠಕ ಅಂತಂದ್ ಹೇಳ್ತೀವಿ. ಸುತ್ತ ಪೀಠಕ ಮತ್ತು ವಿನಯ ಪೀಠಕಗಳನ್ನ ಈ ಎರಡನ್ನ ರಚನೆ ಮಾಡ್ತಾರ. ಯಾವ್ದ್ರೊಳಗಡೆ ಅಂತಂದ್ ಹೇಳಿದ್ರೆ ಮೊದಲನೇ ಬೌದ್ಧ ಸಮ್ಮೇಳನದೊಳಗಡೆ ಅಜಾತ ಶತ್ರು ನಡೆಸಿಕೊಟ್ಟಂತದ್ದು ರಾಜಗೃಹದೊಳಗಡೆ ನಡೆಯುತ್ತೆ. ಇದರದ್ದು ಅಧ್ಯಕ್ಷತೆಯನ್ನ ವಹಿಸಿದಂತವ್ರು ಯಾರು ಅಂತಂದ್ ಹೇಳಿ ನನಗೆ ಕಮೆಂಟ್ ಅನ್ನ ಹಾಕ್ಬೇಕು. ಅದಾದ ನಂತರ ಸೆಕೆಂಡ್ ಒನ್ ಬರುತ್ತಾ, ಅದನ್ನ ವೈಶಾಲಿ ಒಳಗಡೆ ತುಂಬಾ ಇಂಪಾರ್ಟೆಂಟ್. ಇದನ್ನ ನಡೆಸಿಕೊಟ್ಟಂತಹ ದೊರೆ ಯಾರಂದ್ರ ಕಾಲಾಶೋಕ ಅಂತಂದ್ ಹೇಳ್ತೀವಿ. ನಡೆಸಿಕೊಟ್ಟಂತಹ ದೊರೆ ಯಾರಂದ್ರ ಕಾಲಾಶೋಕ ಅಂತಂದ್ ಹೇಳ್ತೀವಿ. ಈ ಟೈಮ್ ಒಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ವಿನಯ ಪೀಠಕ ಏನ್ ಬರುತ್ತಲ್ಲ ಅದನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅಪ್ಡೇಟ್ ಮಾಡ್ತಾರ. ವಿನಯ ಪೀಠಕವನ್ನ ಮತ್ತೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮರು ರಚನೆ ಮಾಡ್ತಾರ ಅಥವಾ ಅಪ್ಡೇಟ್ ಮಾಡ್ತಾರ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಪ್ಡೇಟ್ ಮಾಡ್ತಾರ. ನೆಕ್ಸ್ಟ್ ಬರೋದು ಯಾವ್ದಂತಂದ್ ಹೇಳಿದ್ರೆ ಥರ್ಡ್ ಕೌನ್ಸಿಲ್ ಅಂತಂದ್ ಹೇಳ್ತೀವಿ. ಪಾಟಲಿಪುತ್ರದೊಳಗಡೆ ಅಶೋಕ ನಡೆಸಿಕೊಟ್ಟದ್ದು. ಇದ್ರೊಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅಭಿಧಮ್ಮ ಪೀಠಕ, ನೆನ್ಪಿಟ್ಕೊಡ್ರಿ, ಅಭಿಧಮ್ಮ ಪೀಠಕವನ್ನ ರಚನೆ ಮಾಡ್ತಾರ. ಎಲ್ಲಿ? ಮೂರನೇ ಬೌದ್ಧ ಕೌನ್ಸಿಲ್ ಒಳಗಡೆ. ಆಮೇಲೆ ಲಾಸ್ಟ್ ಕೌನ್ಸಿಲ್ ಒಳಗಡೆ ನಾವು ಕಾಶ್ಮೀರದ ಕುಂಡಲಿವನದಲ್ಲಿ ನಡೆಯುತ್ತಂತಂದ್ ಹೇಳ್ತೀವಿ. ಇದನ್ನ ಕುಶಾನರ ದೊರೆಯಾದಂತಹ ಎರಡನೇ ಅಶೋಕ ಅಂತ ಕರೆಯುವಂತಹ ಕನಿಷ್ಕ ಏನ್ ನಡೆಸಿಕೊಡ್ತಾನ. ಯಾವ್ದನ್ನ? ನಾಲ್ಕನೇ ಬೌದ್ಧ ಸಮ್ಮೇಳನವನ್ನ. ಈ ಸಮ್ಮೇಳನದಲ್ಲಿ ಬೌದ್ಧ ಧರ್ಮ ಒಡೆದು ಎರಡು ಭಾಗ ಆಗತ್ತೆ, ಎರಡು ಪಂಥಗಳಾಗಿ ರಚನೆ ಆಗತ್ತೆ. ಒಂದ್ ಯಾವ್ದಂತಂದ್ ಹೇಳಿದ್ರೆ ಹೀನಾಯಾನ ಅಂತಂದ್ ಹೇಳಿ, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಮಹಾಯಾನ ಅಂತಂದ್ ಹೇಳಿ. ಈ ಎರಡು ಪಂಗಡಗಳಾಗಿ ರಚನೆ ಆಗೋದು ಯಾವಾಗ ಅಂತಂದ್ ಹೇಳಿದ್ರೆ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ಕೊಡ್ರಿ. ಎಲ್ಲಾ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನ ಯಾರ್ಯಾರು ವಹಿಸಿದ್ರು ಅಂತಂದ್ರೆ ನೀವು ಕಮೆಂಟ್ ಅನ್ನ ಹಾಕ್ಬೇಕು. ಯಾಕಂದ್ರೆ ಅದು ಸ್ವಲ್ಪ ನೆನ್ಪಿಟ್ಕೊಳಕ್ ಕಷ್ಟ ಆಗೈತಿ. ನೀವು ಟೈಪ್ ಮಾಡಿ ಮೆಸೇಜ್ ಹಾಕಿದ್ರಿ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಒಳಗಡೆ ಓಕೆ ನಾನು ಅಲ್ಲಿ ಮೆಸೇಜ್ ಹಾಕಿದ್ನಲ್ಲ ಅಂತಂದ್ ಹೇಳಿ ನೆನಪಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೋಮನ್ ಸಾಮ್ರಾಜ್ಯವು ಭಾರತಕ್ಕೆ ಈ ಕೆಳಗಿನ ಯಾವ ವಸ್ತುಗಳನ್ನ ರಫ್ತು ಮಾಡುತ್ತಿತ್ತು ಅಂತಂದ್ ಹೇಳಿ. ಎಸ್, ಆ ಟೈಮ್ ಒಳಗಡೆ ಯಾವ್ದನ್ನ ರಫ್ತು ಮಾಡ್ತಿತ್ತು? ಒಂದೇನಂತಂದ್ ಹೇಳಿದ್ರೆ ಕುದುರೆಗಳನ್ನ ರಫ್ತು ಮಾಡ್ಕೊಂತ ಇದ್ರು. ಯಾವನ್ನ? ಕುದುರೆಗಳನ್ನ. ಬಟ್ ಅದ್ರ ಆಪ್ಷನ್ಸ್ ಒಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕುದುರೆಗಳನ್ನ ಕೊಟ್ಟಿಲ್ಲ. ಕ್ಲಿಯರ್? ಸೊ ಇಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅದಾದ ನಂತರ ನೆಕ್ಸ್ಟ್ ನಮ್ಮ ಭಾರತ ದೇಶದಿಂದ ಆ ಕಡೆ ಏನ್ ರಫ್ತಾಗ್ತಿದ್ವು, ಆ ಕಡೆ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಮಸಾಲೆ ಪದಾರ್ಥಗಳು, ಸಾಂಬಾರ್ ಪದಾರ್ಥಗಳೆಲ್ಲ ರಫ್ತಾಗ್ತಿದ್ವು. ಆ ಕಡೆಯಿಂದ ಬರುವಂತದ್ದು ಏನಂದ್ರೆ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಮೇನು. ಇದಾದ ನಂತರ ಸೆಕೆಂಡ್ ಒನ್ ಏನಂತಂದ್ ಹೇಳಿದ್ರೆ ಕುದುರೆಗಳು ಅಂತಂದ್ ಹೇಳ್ತೀವಿ. ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ರಫ್ತು ಮಾಡ್ತಿದ್ರು ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಇದ್ ನೆನ್ಪಿಟ್ಕೊಳ್ರಿ, ಇಲ್ಲಿ ನಮಗ್ ಕನ್ಫ್ಯೂಸ್ ಆಗುತ್ತೆ. ಸರ್ ಆಮದು ಅಂದ್ರೆ ಏನ್ರಿ, ರಫ್ತ್ ಅಂದ್ರೆ ಏನು ಅಂತಂದೇಳಿ. ಈಗ ನಮ್ಮ ದೇಶದಿಂದ ನಾವೇನಾದ್ರೂ ಹೊರಗಡೆ ಬೇರೆ ದೇಶಗಳಿಗೆ ನಾವೇನಾದ್ರೂ ಕೊಡ್ತಾ ಇದ್ವಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ರಫ್ತು ಅಂತ ಕರಿತೀವಿ. ಬೇರೆ ದೇಶದಿಂದ ನಮ್ ದೇಶಕ್ಕೆ ನಾವೇನಾದ್ರೂ ತಗೊಂತಾ ಇದ್ವಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ಆಮದು ಅಂತಂದ್ ಕರಿತೀವಿ. ಈ ಎರಡು ಪಾಯಿಂಟ್ ಗಳನ್ನ ಸರಿಯಾಗಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೊಹಮ್ಮದ್ ಬಿನ್ ತುಗ್ಲಕ್ ಯಾರನ್ನ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಾನಂತಂದೇಳಿ. ಸೊ ಇದ್ರಲ್ಲಿರೋರ್ನ ಯಾರನ್ನ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಾನ? ಮೊಹಮ್ಮದ್ ಬಿನ್ ತುಗ್ಲಕ್. ಯಾರನ್ನ ಅಂತಂದ್ ಹೇಳಿದ್ರೆ ಇಬ್ನ್ ಬತೂತ ಎಂಬಾತನನ್ನ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಾನ. ಈ ಇಬ್ನ್ ಬತೂತ ಎಲ್ಲಾವ ಅಂತಂದ್ ಹೇಳಿದ್ರ ಮೊರಕ್ಕೋದವನು. ಇಲ್ಲಾವಲ್ಲ, ಮೊರಕ್ಕೋ ದೇಶದವನು. ನೆನ್ಪಿಟ್ಕೊಡ್ರಿ, ಮೊರಾಕ್ಕೋ ದೇಶದ ಒಬ್ಬ ಪ್ರವಾಸಿಗ ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಬಂದಿರ್ತಾನ. ಸೊ ಅವನನ್ನ ಖಾಜಿ ಅಂತಂದ್ ಹೇಳ್ತಾರ. ಆ ಟೈಮ್ ಒಳಗಡೆ ಏನಂದ್ರ ಕಾಜಿ ಅಂತಂದ್ ಹೇಳಿದ್ರೆ ನ್ಯಾಯಾಧೀಶ ಅಂತಂದ್ ಹೇಳ್ತೀವಿ. ಸೊ ಅದನ್ನಾಗಿ ನೇಮಕ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಮಾರ್ಕ್ ಪೋಲೋ ಅಂತಂದ್ ಹೇಳ್ತೀವಲ್ಲ, ಈ ಮಾರ್ಕ್ ಪೋಲೋ ಏನಂತಂದ್ ಹೇಳಿದ್ರೆ ಪಾಂಡ್ಯ ಸಾಮ್ರಾಜ್ಯಕ್ಕೆ, ತಮಿಳುನಾಡಿನ ಪಾಂಡ್ಯ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಇಟಲಿಯ ಪ್ರವಾಸಿಗ. ಅದಾದ ನಂತರ ಇಸರ್ಕಿ, ಅದಾದ ನಂತರ ಅಲ್ ಮಸೂದಿ ಅಂತ ಏನಿದಾರಲ್ಲ, ಇವರು ಅರಬ್ನ ಭೂಗೋಳ ಶಾಸ್ತ್ರಜ್ಞರು. ಸೊ ಅರಬ್ನ ಭೂಗೋಳ ಶಾಸ್ತ್ರಜ್ಞ ಯಾರಂದ್ರ ಅಲ್ ಇಸ್ತಕ್ರಿ, ಆಮೇಲೆ ಅಲ್ ಮಸೂದಿ ಅಂತಂದ್ ಹೇಳ್ತೀವಿ. ಇವ್ ಎರಡು ಪಾಯಿಂಟ್ಸ್ ಗಳು ಬೇಡ, ಮೇಲ್ಗಡೆ ಇರೋ ಎರಡು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಮೊಹಮ್ಮದ್ ಬಿನ್ ತುಗ್ಲಕನ್ ಬಗ್ಗೆ ನೀವು ಹೇಳ್ಬೇಕಂತಂದ್ ಹೇಳಿದ್ರೆ ಅವನನ್ನ ಒಬ್ಬ ಮೂರ್ಖ ರಾಜ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಮಂಗೋಲಿಯಾದವ್ರದ್ದು ದಾಳಿ ಆಗತ್ತೆ ಅಂತಂದ್ ಹೇಳಿ ಅಪಾರ ಸೈನ್ಯವನ್ನ ರಚನೆ ಮಾಡ್ತಾನ. ಹೆವಿ ಖರ್ಚಾಗತ್ತ, ಅಪಾರ ಸೈನ್ಯ, ಅದೇನ್ ಕೇಳೋದಲ್ಲ. ಅಷ್ಟೊಂದ್ ದೊಡ್ಡ ಸೈನ್ಯವನ್ನ ರಚನೆ ಮಾಡ್ತಾನ. ಅದರಿಂದ ಏನು ಯೂಸ್ ಆಗಂಗಿಲ್ಲ, ಒಂದು ಯುದ್ಧ ಮಾಡಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾನ, ಮಂಗೋಲಿಯಾದವ್ರ ಬಂದ್ ನನ್ ಕೊಲ್ತಾರೋ, ನಮ್ ಸಾಮ್ರಾಜ್ಯ ಹಾಳಾಗತ್ತ ಅಂತಂದ್ ಹೇಳಿದ್ರೆ ದೆಹಲಿಯಿಂದ ಏನ್ ಮಾಡ್ತಾನಂತಂದ್ ಹೇಳಿದ್ರೆ ದೇವಗಿರಿಗೆ
ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನ ಎಕ್ಸ್ಚೇಂಜ್ ಮಾಡ್ತಾನೆ. ಅದ್ರಲ್ಲಿ ತುಂಬಾ ಜನ ಸತ್ತೋಗ್ತಾರೆ. ತುಂಬಾ ಜನ ಸತ್ತೋದ ನಂತರ ಅಲ್ಲಿ ಕರೆಕ್ಟ್ ಆಗಿ ಇರಂಗಿಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಏನ್ ಮಾಡ್ತಾ ಅಂತ ಹೇಳಿದ್ರೆ ಮತ್ತೆ ದೆಹಲಿ ಕರ್ಕೊಂಡು ಹೋಗ್ತಾನ ಎಲ್ಲಾರ್ನು. ಅವ್ನ ಏನ್ ಹೇಳ್ತಾ ಅಂತಂದ ಹೇಳಿದ್ರೆ ಅಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನ ಹಿಡ್ಕೊಂಡು ಜೀವಂತವಾಗಿರೋ ಎಲ್ಲಾ ವಸ್ತುಗಳು, ಪ್ರಾಣಿಗಳು ಎಲ್ಲಾನು ಹೋಗ್ಬೇಕಂತಂದ್ರೆ ಅದಕ್ಕೆ ಅವನನ್ನ ಮೂರ್ಖ ರಾಜ ಅಂತ ಕರೀತಾರ. ಸೊ ಅದೇನಕ್ ಬೇಕಾಗಿತ್ತೆ? ಅವನ ಆಸ್ಥಾನದಲ್ಲಿರುವಂತಹ ವಿದ್ವಾಂಸರಿಂದ ಹಿಡ್ಕೊಂಡು, ಸೈನಿಕರಿಂದ ಹಿಡ್ಕೊಂಡು, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಮಹಾರಾಣಿಯರು ಅವ್ರ ಫ್ಯಾಮಿಲಿಯನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಸಾಕಲ್ಲ, ಅಲ್ಲಿರುವಂತ ಜನರನ್ನ ಏನಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು? ಅದಕ್ಕೆ ಅವನನ್ನ ಮೂರ್ಖ ರಾಜ ಅಂತ ಕರೀತಾರ. ಅದಾದ ನಂತರ ನೆಕ್ಸ್ಟ್ ಎಲ್ಲಾ ಕಡೆ ಬರಗಾಲ ಬೀಳುತ್ತ. ಬರಗಾಲ ಬಿದ್ದ ನಂತರ ಈ ಇದ್ ನೋಡ್ರಿ, ದೋಬ್ ಪ್ರದೇಶ ಅಂತ ಕರಿತೀವಲ್ಲ, ಗಂಗಾ ಮತ್ತು ಯಮುನಾ ದೋಬ್ ಪ್ರದೇಶದಲ್ಲಿ ಜಾಸ್ತಿ ಬೆಳೆಗಳನ್ನ ಬೆಳಿತಾ ಇರ್ತಾರೆ. ಉಳಿದ ಕಡೆ ಎಲ್ಲಾ ಬರಗಾಲ ಬಿದ್ದಿರುತ್ತೆ. ಸೊ ಉಳಿದ ಕಡೆ ಏನ್ ಮಾಡ್ತಾ ಅಂತಂದ್ರೆ ಟ್ಯಾಕ್ಸ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇಲ್ಲಿ ಜಾಸ್ತಿ ಮಾಡ್ಬಿಡ್ತಾನೆ. ಟ್ಯಾಕ್ಸ್ ಏನ್ ಮಾಡ್ತಾ ಅಂತಂದ್ರೆ ಆ ಪ್ರದೇಶದಲ್ಲಿ ಮಾತ್ರ ಜಾಸ್ತಿ ಮಾಡ್ತಾನೆ. ಏನ್ ಯೂಸೇ ಇಲ್ಲಲ್ಲ ಅದಕ್ಕೆ. ಸೊ ಇದಕ್ಕೋಸ್ಕರ ಅವನನ್ನ ಮೂರ್ಖ ರಾಜ ಅಂತ ಕರೀತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಝರೋಕಾ ಇ ದರ್ಶನ್ ಅಂತಂದ್ ಹೇಳಿ ಇದು ಯಾರ ಕಲ್ಪನೆಯ ಕೂಸಾಗಿತ್ತು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಇದು ಯಾರ್ದಂತಂದ್ ಹೇಳಿದ್ರ ಅಕ್ಬರ್ದ್ ಅಂತಂದ್ ಹೇಳ್ತೀವಿ. ಅಂದ್ರೆ ಅಕ್ಬರ್ ತನ್ನ ಪ್ರಜೆಗಳಿಗೆ ನೇರವಾಗಿ ಕಾಣಿಸ್ಕೊಳ್ಳೋಕೆ, ಆಮೇಲೆ ಅವರ ಕಷ್ಟಗಳನ್ನ ಆಲಿಸೋಕೆ ಅರಮನೆಯ ಬಾಲ್ಕನಿ ಒಳಗಡೆ ಕೂತ್ಕೊಂಡು ಅಥವಾ ಕಾಣಿಸ್ಕೊಂಡು ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಝರೋಕ್ ಇ ದರ್ಶನ ಅಂತ ಕರಿತೀವಿ. ಸೊ ಅಂದ್ರೆ ಅವನ ಪ್ರಜೆಗಳಿಗೆ ನೇರವಾಗಿ ಕಾಣಿಸ್ಕೊಳ್ಳೋದು. ಇದನ್ನ ನೆನ್ಪಿಟ್ಕೊಳ್ಳಿ, ಝರೋಕ್ ಇ ದರ್ಶನ್ ಇದು ಯಾರ್ದಂತಂದ್ ಹೇಳಿದ್ರೆ ಅಕ್ಬರ್ ಒಂದು ಹೊಸ ವ್ಯವಸ್ಥೆ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಬಾಬರ್ ನಡೆಸುವಂತ ಥಿಂಗ್ಸ್ ಗಳು ಏನಂತಂದ್ ಹೇಳಿದ್ರ 1526ರಲ್ಲಿ ಒಂದು ಯುದ್ಧವನ್ನ ಮಾಡ್ತಾನ. ಆ ಯುದ್ಧ ಯಾವ್ದಂತಂದ್ ಹೇಳಿದ್ರೆ 1ನೇ ಪಾನಿಪತ್ ಕದನ ಅಂತಂದ್ ಹೇಳ್ತೀವಿ. ಇದರಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಒಂದು ಹೊಸ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ ನಮ್ಮ ಭಾರತ ದೇಶದೊಳಗಡೆ. ಅದು ಮೊಘಲ್ ಸುಲ್ತಾನ್ರು ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ಕ್ಲಿಯರ್ ಆಗಿರ್ಬೇಕಷ್ಟೆ. ಇಷ್ಟು ಇದಾದ ನಂತರ ಇನ್ನು ಹಲವಾರು ಯುದ್ಧಗಳನ್ನ ಮಾಡ್ತಾನ. ನಿಮ್ಗ ಇಷ್ಟ ಇತ್ತಂದ್ರ ಕಮೆಂಟ್ಸ್ ಗಳನ್ನ ಹಾಕ್ರಿ, ಯಾವ ಯುದ್ಧಗಳನ್ನ ಮಾಡ್ತಾ ಅಂತಂದೇಳಿ ನೆಕ್ಸ್ಟ್ ಅವುಗಳನ್ನ ಡಿಸ್ಕಷನ್ ಮಾಡೋಣ. ಆಮೇಲೆ ಅಕ್ಬರ್ನ ಕಾಲದಲ್ಲಿ ಒಂದ್ ಯುದ್ಧ ಬರುತ್ತ, ಅದನ್ನ ನಾವು ಹಳದಿ ಘಾಟ್ ಯುದ್ಧ ಅಂತ ಕರಿತೀವಿ. ಯಾವ ಘಾಟ್ ಅಂತಂದೇಳಿ ಹಳದಿ ಘಾಟ್ ಯುದ್ಧ ಅಂತಂದ್ ಕರಿತೀವಿ. 1576 ಈ ಯುದ್ಧದಲ್ಲಿ ರಾಣಾ ಪ್ರತಾಪ್ ಸಿಂಗ್, ಮೇವಾರದ ರಾಜನಾದಂತಹ ರಾಣಾ ಪ್ರತಾಪ್ ಸಿಂಗನ ಜೊತೆಗೆ ಯುದ್ಧ ನಡೆಯುತ್ತೆ. ಇದ್ರೊಳಗಡೆ ಚೇತಕ್ ಅನ್ನೋ ಒಂದು ಕುದುರೆ ಬರುತ್ತೆ. ಸೊ 3 ಕಾಲದಲ್ಲಿ ಅದೇನ್ ಮಾಡ್ತಾ ಅಂದ್ರೆ ಓಡ್ಕೊಂತ ಹೋಗಿ ರಾಣಾ ಪ್ರತಾಪ್ ಸಿಂಗ್ ಅನ್ನ ಪ್ರಾಣ ಉಳಿಸುತ್ತ ಅಂತ ಹೇಳಿ ಕೆಲವೊಂದ್ ಥಿಂಗ್ಸ್ ಗಳನ್ನ ಹೇಳ್ತಾರ. ಬಟ್ ಆದ್ರೆ ಅದ್ರ ಕಾಲ್ ಹೋದ್ರು ಕೂಡ 3 ಕಾಲಗಳಲ್ಲಿ ಅದೇನ್ ಮಾಡತ್ತಂದ್ರೆ ಯುದ್ಧ ಮಾಡತ್ತ. ಸೊ ಅದು ಕೆಲವೊಂದು ಸ್ಟೋರಿಗಳು ಬರ್ತಾವ, ಅವುಗಳ ಬಗ್ಗೆ ನಮಗ್ ಬೇಡ ಇವಾಗ. ಅದಾದ ನಂತರ ಅಕ್ಬರ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಜಜಿಯಾ ತೆರಿಗೆಯನ್ನ ನಿಷೇಧ ಮಾಡ್ತಾನ. ನೆನ್ಪಿಟ್ಕೊಡ್ರಿ, ಜಜಿಯಾ ತೆರಿಗೆಯನ್ನ ನಿಷೇಧ ಮಾಡ್ತಾನ ಅಕ್ಬರ್. ಬಟ್ ಆದ್ರೆ ಈ ಔರಂಗಜೇಬ್ ಏನ್ ಮಾಡ್ತಾ ಮತ್ತೇನ್ ಮಾಡ್ತಾ ಅಂತಂದ್ರೆ ಜಜಿಯಾ ತೆರಿಗೆಯನ್ನ ಹೇರ್ತಾನ ಹಿಂದೂಗಳ ಮೇಲೆ ಅಷ್ಟೇ. ಅದನ್ನ ಧರ್ಮ ತೆರಿಗೆ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಕಬೀರ ಅಂತಂದ್ ಹೇಳಿ ಬರ್ತಾರೆ. ನಿಮ್ಗೆ ಎಲ್ರಿಗೂ ಗೊತ್ತೈತಿ ಕಬೀರ. ಇವರೊಬ್ರು ಸೂಫಿ ಸಂತರ ಅಂತಂದ್ ಹೇಳ್ತೀವಿ. ಇವರ ಮರಣದ ನಂತರ ಇವರ ಸಮಾಧಿಯನ್ನ ಎಲ್ಲಿ ನಿರ್ಮಿಸಲಾಯ್ತು ಅಂತಂದ್ರೆ ಈ ವಾರಣಾಸಿ ಏನೈತಲ್ಲ, ಇದು ಕಬೀರರ ಜನ್ಮಸ್ಥಳ. ಬಟ್ ಆದ್ರೆ ಅವ್ರದ್ದು ಸಮಾಧಿಯನ್ನ ನಿರ್ಮಿಸಿದ ಸ್ಥಳ ಯಾವ್ದಂತಂದ್ ಹೇಳಿದ್ರೆ ಮಗರ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಮಗರ್ ಅಂತಂದ್ ಹೇಳ್ತೀವಿ. ಇದು ಆಲ್ಮೋಸ್ಟ್ ಏನಂತಂದ್ರೆ ಹೇಳಿದ್ರೆ ಗೋರಖ್ಪುರ್ ಸಮೀಪ ಬರುತ್ತೆ. ನೆಕ್ಸ್ಟ್ ಒಂದು ಕೃತಿ ಬರುತ್ತೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತದ್ದು. ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಅಂಡ್ ದಿ ಎಂಪೈರ್ ಅಂತಂದ್ ಹೇಳಿ. ಈ ಕೃತಿಯನ್ನ ಬರೆದಂತಹ ವ್ಯಕ್ತಿ ಯಾರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ರೆ ಯಾರಂತಂದ್ ಹೇಳಿದ್ರೆ ಬರ್ಟನ್ ಸ್ಟೈನ್ ಅಂತಂದ್ ಹೇಳಿ. ಈ ತರ ನೋಡ್ರಿ, ಇನ್ನೊಂದ್ ಹೇಳ್ತೀನಿ, ಈ ತರ ಇಂಗ್ಲಿಷ್ ಅಲ್ಲಿ ಕೃತಿಗಳಿರ್ತಾವ. ನಮ್ಗೆ ಇವಾಗ KA ಬೋರ್ಡ್ ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ಇಂಗ್ಲಿಷ್ ಅಲ್ಲಿ ಕೃತಿ ಇರತ್ತ. ಇಲ್ಲಿ ಉಳಿದ ಕಡೆ ಎಲ್ಲ ಏನಂತಂದ್ ಹೇಳಿದ್ರೆ ಕನ್ನಡದವ್ರು, ಅಂದ್ರೆ ನಮ್ಮ ಭಾರತ ದೇಶದವ್ರ ಹೆಸರು ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ಅವ್ನ ಎಲಿಮಿನೇಟ್ ಮಾಡ್ಬಿಡೋದು. ಒಂದೇ ಒಂದು ಉಳಿಯುತ್ತ ಇಂಗ್ಲಿಷ್ ಹೆಸರು, ಅಥವಾ 2 ಉಳಿಯುತ್ತೆ, 2ರಲ್ಲಿ ನಾವು ಚೂಸ್ ಮಾಡ್ಕೊಳ್ಳೋದು ಯಾವ್ದು ಕರೆಕ್ಟ್ ಐತಿ ಅಂತಂದೇಳಿ ಎಲಿಮಿನೇಷನ್ ಮಾಡೋದು ಬರೀ ಈ ರೀತಿಯಾಗಿ. ಸೊ ದಿ ಒರಿಜಿನ್ ಆಫ್ ದಿ ಸಿಟಿ ಅಂಡ್ ದಿ ಎಂಪೈರ್ ಅಂತಂದ್ ಹೇಳಿ ಕೃತಿಯನ್ನ ಬರ್ದವ್ರು ಯಾರಂತಂದ್ ಹೇಳಿದ್ರೆ ಬರ್ಟನ್ ಸ್ಟೈನ್ ಅಂತಂದ್ ಹೇಳ್ತೀವಿ. ಇದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವಿಶೇಷತೆಯನ್ನ ಹೇಳುತ್ತೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯವನ್ನ ಯಾವಾಗ ಸ್ಥಾಪನೆ ಮಾಡ್ತಾರ ಅಂತಂದ್ರೆ 1336ರಲ್ಲಿ ಯಾರು ಸ್ಥಾಪನೆ ಮಾಡ್ತಾರಂದ್ರೆ ಹಕ್ಕ ಮತ್ತು ಬುಕ್ಕ ಅನ್ನೋ ಇಬ್ರು ಬ್ರದರ್ಸ್ ಏನ್ ಮಾಡ್ತಾರ ಅಂತಂದ್ರೆ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ. ಅದೇ ರೀತಿಯಾಗಿ ನನ್ಗೊಂದ್ ಕ್ವಶನ್ ಏನಂದ್ರ ಬಹಮನಿ ಸುಲ್ತಾನರು, ಬಹಮನಿ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯ್ತು, ಯಾವ ವರ್ಷ ಸ್ಥಾಪನೆ ಆಯ್ತು, ಆಮೇಲೆ ಯಾರು ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ನನಗೆ ಕಮೆಂಟ್ ಅನ್ನು ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಭಾರತೀಯ ರಾಜ್ಯಗಳನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಕಾಲಾನುಕ್ರಮದಲ್ಲಿ ಜೋಡಣೆ ಮಾಡ್ಬೇಕಂತಂದೇಳಿ ಈ ತರ ಕ್ವಶನ್ಸ್ ಗಳು ಬರ್ತಾವ KA ಬೋರ್ಡ್ ಅಲ್ಲಿ.
ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು? ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಸಿಂಪಲ್ ಆಗಿ ಬ್ರಿಟಿಷರ ಸೈನ್ಯವನ್ನ ಒಂದ್ ತುಕಡಿ ಇರುತ್ತ, ಅದನ್ನ ನಾವೇನ್ ಮಾಡ್ಬೇಕಂದ್ರ ಭಾರತದ ಸಾಮ್ರಾಜ್ಯದಲ್ಲಿ ಯಾರ ಸಾಮ್ರಾಜ್ಯ ಇರುತ್ತಲ್ಲ, ರಾಜ ಇರ್ತಾನಲ್ಲ, ಅವನ ಆಸ್ಥಾನದಲ್ಲಿ ಅದನ್ನ ಹೋಗಿಡ್ತಾರ. ಅದ್ರದ್ದು ಖರ್ಚಾಗಿರ್ಬೋದು, ವೇತನ ಆಗಿರ್ಬೋದು, ಎಲ್ಲಾನು ಯಾರು ಕೊಡ್ಬೇಕು? ಈ ರಾಜ ಕೊಡ್ಬೇಕು. ಬಟ್ ಆದ್ರೆ ಈ ರಾಜನಿಗೆ ಏನಾದ್ರೂ ಎಮರ್ಜೆನ್ಸಿ ಬಂತು, ಯುದ್ಧ ಬಂತು ಅಂತಂದ ಹೇಳಿದ್ರೆ ಇವ್ರು ಯುದ್ಧ ಮಾಡಂಗಿಲ್ಲ. ಇವ್ರ ಏನಂತಂದ್ರೆ ಬ್ರಿಟಿಷರ್ ಪರ್ಮಿಷನ್ ತಗೊಂಡ್ ಯುದ್ಧ ಮಾಡ್ಬೇಕಾಗತ್ತ. ಅಂತ ಒಂದು ಸೈನ್ಯ ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ ಹೇಳ್ತೀವಿ. ಇದನ್ನ ಫಸ್ಟ್ ಟೈಮ್ ಒಪ್ಕೊಂಡವ್ರು ಯಾರಂತಂದ್ರೆ ಹೈದರಾಬಾದ್ ನಿಜಾಮ ಅಂತ ಹೇಳ್ತೀವಿ. ಕೆಟ್ಟದಾಗೆಲ್ಲ ಹೇಳಕ್ ಹೋಗ್ಬಿಟ್ರಿ ಹೈದರಾಬಾದ್ ಹಜಾಮ ಅಂತಂದ್ ಹೇಳಿ, ಬೇಡ, ಹೈದರಾಬಾದ್ ನಿಜಾಮ ಅಂತಂದೇಳಿ. ಸೊ ಇವ್ರ ಏನ್ ಮಾಡ್ತಾರ ಅಂತಂದ್ರೆ ಫಸ್ಟ್ ಟೈಮ್ಗೆ 1798ರಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂತವ್ರು ಯಾರಂತಂದ್ ಹೇಳಿದ್ರ ಲಾರ್ಡ್ ವೆಲ್ಲೆಸ್ಲಿ ಅಂತಂದ್ ಹೇಳ್ತೀವಿ. ಯಾರು? ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಜಾರಿಗೆ ತಗೊಂಡ್ ಬರ್ತಾನ. ಇದೆಲ್ಲ ಒಡೆದು ಆಳುವ ನೀತಿ ಅಂತಂದ್ ಹೇಳ್ತೀವಿ. ಪ್ರತಿಯೊಂದು ಥಿಂಗ್ಸ್ ಗಳೇನಂತಂದ್ ಹೇಳಿದ್ರ ಬ್ರಿಟಿಷರು ಫಾಲೋ ಮಾಡಿರೋದು ಒಡೆದು ಆಳುವ ನೀತಿ. ನೀವು ದತ್ತು ಮಕ್ಕಳ ಹಕ್ಕಿಲ್ಲ ಅಂತ ತಗೊಳ್ರಿ, ಲಾರ್ಡ್ ಡೌಲ್ ಹೌಸ್ ಇದು, ಅದನ್ನು ಕೂಡ ಒಡೆದು ಆಳುವ ನೀತಿ ಅಂತಾನ ಹೇಳ್ತೀವಿ ನಾವು. ಅದಾದ ನಂತರ ಇವಂದು ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ತುಂಬಾ ಒಳ್ಳೇದ್ ಮಾಡದವ ಅಂತಂದ್ ಹೇಳಿದ್ರ ಬಾಳ್ ಅಂತಂದ್ರೆ ವಿಲಿಯಂ ಬೆಂಡಿಂಗ್ ಅಂತಂದ್ ಹೇಳ್ತೀವಿ. ಇವ್ನು ತುಂಬಾ ಒಳ್ಳೇದ್ ಮಾಡಿದಾನ ನಮ್ ಭಾರತ ದೇಶಕ್ಕೆ. ಅದಾದ ನಂತರ ನೆಕ್ಸ್ಟ್ ಲಾರ್ಡ್ ಡೌಲ್ ಹೌಸಿನೂ ಮಾಡಿದಾನ, ಬಟ್ ಅದ್ರ ಅಷ್ಟೇ ಕೆಟ್ಟದ್ದು ಮಾಡಿದಾನ ಅವ್ನು. ಯಾಕಂತಂದ್ ಹೇಳಿದ್ರೆ ಅದೇ ಟೈಮಲ್ಲಿ ಯೂನಿವರ್ಸಿಟಿಗಳ ರಚನೆ ಆಗ್ತಾವ, ಅಂಚೆ ಕಚೇರಿ ಬರುತ್ತ. ಲಾರ್ಡ್ ಡೌಲ್ ಹೌಸಿ ಟೈಮಲ್ಲಿ ತುಂಬಾ ಥಿಂಗ್ಸ್ ಗಳು ಚೇಂಜಸ್ ಆಗತ್ತೆ. ಎಸ್, ಇದು 1798ರಲ್ಲಿ ಹೈದರಾಬಾದ್ ಆಯ್ತು. ಅಂದ್ರೆ ಬಿ ಆಪ್ಷನ್ ಏನಂದ್ರ ಮೊದಲು ಬರ್ಬೇಕು. ಅಂದ್ರ ಇಲ್ಲಿ ನೋಡ್ರಿ, ಇದು ಡಿ ಆಪ್ಷನ್ ಐತೆ, ಇದು ಎ ಆಪ್ಷನ್ ಐತೆ, ಇವೆರಡು ಬರಂಗಿಲ್ಲ ಈ ಎರಡರಲ್ಲಿ. ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು ನೋಡ್ರಿ, ಬಿ ಆಪ್ಷನ್. ಅದಾದ ನಂತರ ಡಿ ಆಪ್ಷನ್ ಸೆಕೆಂಡ್ ಬರ್ಬೇಕು. ಅಂದ್ರೆ ಡಿ ಆಪ್ಷನ್ ಏನಂತಂದ್ರೆ ಸೆಕೆಂಡ್ 1799ರೊಳಗಡೆ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ. ಸೊ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನನ್ನ ಕೊಂದಾಕ್ತಾರ ಬ್ರಿಟಿಷರು. ಅಲ್ಲಿ ಟಿಪ್ಪು ಸುಲ್ತಾನನ ಮರಣ ಹೊಂದಿದ ನಂತರ ಮೈಸೂರು ಸಾಮ್ರಾಜ್ಯವನ್ನ ಒಡೆಯರಿಗೆ, ಆ ಒಡೆಯರ್ ಯಾರು ಅಂತಂದ್ ಹೇಳಿ ನನಗೆ ಕಮೆಂಟ್ ಅನ್ನ ಹಾಕ್ರಿ. ಯಾವ ಒಡೆಯರಿಗೆ ಸಾಮ್ರಾಜ್ಯವನ್ನ ಒದಗಿಸ್ತಾರ ಅಂತಂದೇಳಿ. ಒಡೆಯರಿಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮೈಸೂರಿನ ಒಡೆಯರಿಗೆ ಸಾಮ್ರಾಜ್ಯವನ್ನ ಒಪ್ಪಿಸ್ಬಿಟ್ಟು ಆ ಮೈಸೂರಿನ ಒಡೆಯರ್ ಏನ್ ಮಾಡ್ತಾರಂದ್ರ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂತಾರ. ಅದು 1799ರಲ್ಲಿ, ಅದು ಸೆಕೆಂಡ್ ಅಂತಂದ್ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ಬರೋದ್ ಯಾವ್ದಂತಂದ್ ಹೇಳಿದ್ರ ಅವಧ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಬರೋದ್ ಯಾವ್ದಂತಂದ್ ಹೇಳಿದ್ರ ಅವಧ್ ಅಂತಂದ್ ಹೇಳ್ತೀವಿ. 1801ರಲ್ಲಿ ಇವರು ಒಪ್ಪಿಗೆಯನ್ನ ಹಾಕ್ತಾರ. ಹಂಗಾದ್ರೆ ಯಾವ್ದು ಬರ್ಬೇಕಿಲ್ಲಿ? ನೆಕ್ಸ್ಟ್ ಸಿ ಬರ್ಬೇಕು. ಅಂದ್ರೆ ಆಪ್ಷನ್ 2 ಕರೆಕ್ಟ್ ಆಗತ್ತೆ. BDCA ಅಂತಂದ್ ಹೇಳಿ, BDCA. ಲಾಸ್ಟ್ ಬರೋದ್ ಯಾವ್ದಂತಂದ್ ಹೇಳಿದ್ರ ಮರಾಠರು ಅಂತಂದ್ ಹೇಳ್ತೀವಿ. ಇದು ಕ್ಲಿಯರ್ ಪಾಯಿಂಟ್. ಸೊ ಅದಾದಂದ್ರೆ ನೆಕ್ಸ್ಟ್ ನೋಡ್ರಿ, ಭಾರತ ಸಂವಿಧಾನವನ್ನ ತಯಾರು ಮಾಡೋಕೆ ಸಂವಿಧಾನ ಸಭೆಗೆ ಎಷ್ಟು ಸಮಯ ಹಿಡಿತು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ರೆ ಎಷ್ಟಂದ್ರೆ ಟೋಟಲ್ ಆಗಿ 2 ವರ್ಷ 11 ತಿಂಗಳು 18 ದಿನಗಳು. 2 ವರ್ಷ 11 ತಿಂಗಳು 18 ದಿನಗಳು ಹಿಡಿಯುತ್ತ. ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಯಾವಾಗ ಪೂರ್ಣಗೊಂಡು ಅಂತಂದ್ ಹೇಳಿ, ಯಾವಾಗ ಪೂರ್ಣಗೊಂತಂದ್ರ ನವೆಂಬರ್ 26, 1949ರಂದು ಪೂರ್ಣಗೊಳ್ಳುತ್ತ. ಅದಾದ ನಂತರ ನೆಕ್ಸ್ಟ್ ಅದನ್ನ ಜಾರಿಗೆ ಯಾವಾಗ ತಗೊಂಡ್ ಬರ್ತಾರ ಅಂದ್ರ ಜನವರಿ 26, 1950ರಂದು ಅದನ್ನ ಜಾರಿಗೆ ತಗೊಂಡ್ ಬರ್ತಾರ. ಈ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಸಂವಿಧಾನದ ಮೊದಲ ಸಭೆ ಯಾವಾಗ ನಡೆಯುತ್ತಂದ್ರ ಡಿಸೆಂಬರ್ 9, 1946ರಲ್ಲಿ. ಡಿಸೆಂಬರ್ 9, 1946ರಲ್ಲಿ ಮೊದಲ ಸಂವಿಧಾನ ಸಭೆ ನಡೆಯುತ್ತ. ಈ ಯಾವ್ದಾದ್ರು ಒಂದು ಸಭೆ ನಡಿಬೇಕಂದ್ರೆ ಅಧ್ಯಕ್ಷರು ಇರ್ಲೇಬೇಕಲ್ಲ. ಅದಕ್ಕ ಹಂಗಾಮಿ ಅಧ್ಯಕ್ಷರಾಗಿ ಅಥವಾ ತುರ್ತು ಪರಿಸ್ಥಿತಿ ಏನೋ ಹಂಗೋ ಒಂದು ಒಬ್ಬರ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡ್ತಾರ ಅಂತಂದ್ ಹೇಳಿದ್ರ ಯಾರ ನೇಮಕ ಮಾಡ್ತಾರ? ಕಮೆಂಟ್ ಹಾಕ್ರಿ. ಅದಾದ ನಂತರ ಎರಡನೇದ್ ಏನಂತಂದ್ ಹೇಳಿದ್ರ ಸಮ್ಮೇಳನ ಅಂದ್ರೆ 2ನೇ ಸಭೆ ನಡೆಯುತ್ತ ಡಿಸೆಂಬರ್ 11ನೇ ತಾರೀಕು 1946ರಲ್ಲಿ. ಇದ್ರಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಕಾಯಂ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ. ಯಾರನ್ನ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ. ಇಷ್ಟು ಪಾಯಿಂಟ್ಸ್ ಗಳು ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಎಲ್ಫಿನ್ ಸ್ಟೋನ್ ಅಂತಂದ್ ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪರ್ಸನ್ ಇವರು. ಎಲ್ಫಿನ್ ಸ್ಟೋನ್ ಅಂತಂದ್ ಹೇಳಿ ಮೌಂಟ್ ಸ್ಟುವರ್ಟ್ ಎಲ್ಫಿನ್ ಸ್ಟೋನ್ ಅಂತಂದ್ ಹೇಳ್ತೀವಿ. ಇವರು ಯಾವುದರ ರಾಜ್ಯಪಾಲರಾಗಿದ್ರು ಅಂತಂದ್ ಹೇಳಿ, ಯಾವ್ದ್ರ ಅಂತಂದ್ ಹೇಳಿದ್ರೆ 1819ರಿಂದ ಹಿಡ್ಕೊಂಡು 1827ರವರೆಗೂ ಇವರು ಬಾಂಬೆ ಪ್ರೆಸಿಡೆನ್ಸಿ, ಇದು ಯಾವ್ದಂತಂದ್ ಹೇಳಿದ್ರೆ ಬಾಂಬೆ ಪ್ರೆಸಿಡೆನ್ಸಿಯ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾರ. ಇದು ಕ್ಲಿಯರ್ ಆಗಿರೋ ಪಾಯಿಂಟ್. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂತಂದ್ ಹೇಳಿದ್ರೆ
ಈಗ 1764ರಲ್ಲಿ ಬಕ್ಸಾರ್ ಕದನ ಆಗತ್ತ. ಅದಾದ ನಂತರ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಗತ್ತ. ಇದಾದ ನಂತರ ನೆಕ್ಸ್ಟ್ ಆಲ್ಮೋಸ್ಟ್ ಈ ಬಂಗಾಳ ಪ್ರಾಂತ ಏನಾಗತ್ತಂದ್ರ ಅವ್ರ ಆಳ್ವಿಕೆಯಲ್ಲಿ ಬಂದ್ಬಿಡುತ್ತೆ. ಬಂಗಾಳ ಪ್ರಾಂತ ಇದು ಮೇನ್ ಇಂಪಾರ್ಟೆಂಟ್ ಆಗಿರೋದು. ಅಲ್ಲಿ ಏನಾಗತ್ತಂದ್ರ ಕೋಲ್ಕತ್ತಾವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಅವರು ಆಳ್ವಿಕೆಯನ್ನ ನಡೆಸಕ್ ಸ್ಟಾರ್ಟ್ ಮಾಡ್ತಾರ ಬ್ರಿಟಿಷರು. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಕಾರ್ನಾಟಿಕ್ ಯುದ್ಧಗಳನ್ನ ಮಾಡಿ, ಕಾರ್ನಾಟಿಕ್ ಯುದ್ಧ, 1ನೇ ಕಾರ್ನಾಟಿಕ್ ಯುದ್ಧ, 2ನೇ ಕಾರ್ನಾಟಿಕ್ ಯುದ್ಧ, 3ನೇ ಕಾರ್ನಾಟಿಕ್ ಯುದ್ಧ, ಈ ಯುದ್ಧಗಳನ್ನ ಮಾಡಿ ಈ ಪ್ರದೇಶಗಳನ್ನ ವಶಪಡಿಸ್ಕೊಂಡು ಇದನ್ನ ನಾವು ಮದ್ರಾಸ್ ಒಪ್ಪಂದವನ್ನ, ಮದ್ರಾಸ್ ಅಂತಂದೇಳಿ ಮದ್ರಾಸ್ ಪ್ರಾಂತ್ಯವನ್ನಾಗಿ ರಚನೆ ಮಾಡ್ಕೊಂತಾರ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಬರುತ್ತ ಅದು ಮರಾಠರನ್ನ, ಮರಾಠರನ್ನ ಸೋಲಿಸ್ಬಿಟ್ಟು ಬಾಂಬೆ ಪ್ರಾಂತ್ಯವನ್ನ ರಚನೆ ಮಾಡ್ತಾರ. ಈ 3 ಪ್ರಾಂತ್ಯಗಳು ಮೇನ್ ಇಂಪಾರ್ಟೆಂಟ್, ಇವುಗಳನ್ನ ನೆನ್ಪಿಟ್ಕೊಳ್ಳಿ. ನಿಮ್ಗೊಂದು ಟ್ರಿಕಿ ಕ್ವಶನ್, ಯಾರಿಗಾದ್ರೂ ಏನಾದ್ರು ಒಂದು ಟ್ರಿಕಿ ಕ್ವಶನ್. ಈಗ ಏನ್ ಮಾಡ್ತಾರಂತ ಹೇಳಿದ್ರೆ ಮೊದಲು ಬಾಂಬೆ ಪ್ರಾಂತ ಆಗಿರ್ಬೋದು, ಮದ್ರಾಸ್ ಪ್ರಾಂತ ಆಗಿರ್ಬೋದು, ಬಂಗಾಳ ಪ್ರಾಂತ, ಅವರು ಸ್ವಯಂ ಆಡಳಿತ ನಡೆಸ್ತಾ ಇದ್ರು. ಅಂದ್ರೆ ರಾಣಿ ಅಂಡರು ಡೈರೆಕ್ಟ್ ಆಗಿ ಇಲ್ಲಿ ಅವ್ರಿಗೆ ಹೆಂಗ್ ಬೇಕಲ್ಲ ಹಂಗ ಆಳ್ವಿಕೆ ನಡೆಸ್ತಾ ಇದ್ರು. ಒಂದ್ ಟೈಮ್ ಆದ ನಂತರ, ಒಂದು ರೂಲ್ ಬಂದ ನಂತರ, ಒಂದ್ ಕಾಯ್ದೆ ಬಂದ ನಂತರ ಬಾಂಬೆ ಪ್ರಾಂತ್ಯ ಆಮೇಲೆ ನೆಕ್ಸ್ಟ್ ಮದ್ರಾಸ್ ಪ್ರಾಂತ್ಯ ಬಂಗಾಳದ ಪ್ರಾಂತ್ಯದ ಅಧೀನದಲ್ಲಿ ಹೋಗ್ತಾವ. ಅದು ಯಾವ ಕಾಯ್ದೆಯ ಅಡಿ ಅಂತಂದ ಹೇಳಿ ನನಗ್ ಕಮೆಂಟ್ ಅನ್ನ ಹಾಕ್ಬೇಕು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ದ ಡೆಕ್ಕನ್ ಸಭಾ ಅಂತಂದ ಹೇಳಿ, ದ ಡೆಕ್ಕನ್ ಸಭಾ ಅಂತಂದ ಹೇಳಿ ಇದನ್ನ ಸಂಘಟಿಸಿದವರು ಯಾರು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಯಾರಂತಂದ ಹೇಳಿದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು. ಯಾರು? ಗೋಪಾಲ್ ಕೃಷ್ಣ ಗೋಖಲೆ ಅವರು 1896ರಲ್ಲಿ ಡೆಕ್ಕನ್ ಸಭಾವನ್ನ ಸ್ಥಾಪನೆ ಮಾಡ್ತಾರೆ. ಇದು ಎದಕ್ಕಂದ್ರ ರಾಜಕೀಯ ಚಟುವಟಿಕೆಗಳನ್ನ ಉತ್ತೇಜನ ಮಾಡೋಕೆ, ಆಮೇಲೆ ನಮ್ಮ ದೇಶದ ಜನರಲ್ಲಿ ಸ್ವಾತಂತ್ರ್ಯ ಮನೋಭಾವನೆಯನ್ನ ಮೂಡಿಸಬೇಕು ಅಂತಂದೇಳಿ, ಇದು ಮೇನ್. ಆಮೇಲೆ ನೆಕ್ಸ್ಟ್ ನಮ್ ಬಾಲ್ ಗಂಗಾಧರ ತಿಲಕರು, ನಿಮ್ಗೆಲ್ರಿಗೂ ಗೊತ್ತೈತೆ ಬಾಲ್ ಗಂಗಾಧರ ತಿಲಕರು 1916ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಒಂದು ಚಳುವಳಿಯನ್ನ ಮಾಡ್ತಾರ, ಹೋಮ್ ರೂಲ್ ಚಳುವಳಿ ಅಂತಂದ ಹೇಳ್ತೀವಿ, ಹೋಮ್ ರೂಲ್ ಚಳುವಳಿ. ಆಮೇಲೆ ಕೆಲವೊಂದ್ ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಸ್ವದೇಶಿ ಮೂವ್ಮೆಂಟ್ ಅಂತಂದ ಹೇಳಿ ಬರುತ್ತೆ. ಇದು ಯಾವಾಗ ಬರುತ್ತೆ ಅಂದ್ರೆ 1905ರೊಳಗಡೆ ನೆನ್ಪಿಟ್ಕೊಳ್ಳಿ. 1905ರಲ್ಲಿ ಸ್ವದೇಶಿ ಮೂವ್ಮೆಂಟ್. ಆ ಟೈಮ್ ಅಲ್ಲಿ ಬ್ರಿಟಿಷರ್ದು ಯಾವುದೇ ವಸ್ತುಗಳನ್ನ ನಾವು ಮುಟ್ಬಾರ್ದು, ಬ್ರಿಟಿಷ್ ಸ್ಕೂಲ್ಸ್ ಗಳಲ್ಲಿ ನಾವು ಶಾಲೆಯನ್ನ ಕಲಿಬಾರ್ದು, ಎಲ್ಲವನ್ನ ಬೈಕಾಟ್ ಮಾಡಿ ದೇಶೀಯ ಉತ್ಪನ್ನಗಳನ್ನ ಯೂಸ್ ಮಾಡ್ಕೊಂತಾರ. ಅದನ್ನ ನಾವು ಸ್ವದೇಶಿ ಮೂವ್ಮೆಂಟ್ ಅಂತ ಕರಿತೀವಿ. 1905ರಲ್ಲಿ ನಡೆಯುತ್ತೆ. ಅದೇ ಟೈಮ್ ಒಳಗಡೆ ಇವ್ರನ್ನ ಹಿಂಗ್ ಮಾಡಿದ್ರೆ ವರ್ಕೌಟ್ ಆಗಂಗಿಲ್ಲ, ಒಡೆದ್ ಹಾಕೋಣ ಅಂತಂದ್ ಹೇಳ್ಬಿಟ್ಟು ಲಾರ್ಡ್ ಕರ್ಜನ್ ಇದ್ದವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಈ ಬಂಗಾಳ ಪ್ರಾಂತ್ಯವನ್ನ, ಈ ರೀತಿಯಾಗಿ ಬಂಗಾಳ ಪ್ರಾಂತ್ಯ ಇರುತ್ತಲ್ಲ, ಇದನ್ನ 2 ಭಾಗಗಳಾಗಿ ಮಾಡಿ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅಂತಂದ್ ಹೇಳಿ ಡಿವೈಡ್ ಮಾಡ್ತಾನೆ. ಪೂರ್ವ ಬಂಗಾಳದಲ್ಲಿ ಯಾರು ಮುಸ್ಲಿಂ ಇರಬೇಕು, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳಿರ್ಬೇಕು. ಇದನ್ನ ನಾವು ಬಂಗಾಳದ ವಿಭಜನೆ ಅಂತಂದ್ ಹೇಳ್ತೀವಿ. 1905ರಲ್ಲಿ ನಡೆಯುತ್ತೆ. ಅದನ್ನ ರಿಟರ್ನ್ ಯಾವಾಗ ಕ್ಯಾನ್ಸಲ್ ಮಾಡ್ತಾರ? 1911 ಕ್ಯಾನ್ಸಲ್ ಮಾಡ್ತಾರ. ಇಷ್ಟು. ಆಮೇಲೆ ನೆಕ್ಸ್ಟ್ ಬಾಲ್ ಗಂಗಾಧರ ತಿಲಕರು ಜನರಲ್ಲಿ ಒಂದು ದೇಶದ ಮನೋಭಾವನೆ ಅಂದ್ರೆ ದೇಶಭಕ್ತಿಯನ್ನ ಮೂಡ್ಸೋಕೆ 2 ಹಬ್ಬಗಳನ್ನ ಸ್ಟಾರ್ಟ್ ಮಾಡ್ತಾರ. ಒಂದ್ ಯಾವ್ದಂದ್ರೆ ಶಿವಾಜಿ ಜಯಂತಿ ಅಂತಂದ್ ಹೇಳ್ತೀವಿ, ಇನ್ನೊಂದು ಗಣೇಶ ಜಯಂತಿ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಈ 2 ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರ. ಒಂದ್ ಯಾವ್ದಂತಂದ್ರೆ ಅದ್ರ ಮರಾಠ ಅಂತಂದ್ ಹೇಳಿ, ಒಂದ್ ಯಾವ್ದು ಮರಾಠ ಅಂತಂದ್ ಹೇಳಿ, ಇನ್ನೊಂದ್ ಯಾವ್ದು ಅಂತಂದ್ ಹೇಳಿ ನನ್ ಕಮೆಂಟ್ ಅನ್ನ ಹಾಕ್ರಿ. ನೆಕ್ಸ್ಟ್ ಪಟ್ಟಾಭಿ ಸೀತಾರಾಮಯ್ಯ ಅಂತಂದ್ ಹೇಳಿ ಬರ್ತಾರಲ್ಲ, ಇವರು JVP ಕಮಿಟಿ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, JVP ಕಮಿಟಿ. ಅದ್ರಲ್ಲಿ P ಅಂತಂದ್ ಹೇಳಿದ್ರೆ ಪಟ್ಟಾಭಿ ಸೀತಾರಾಮಯ್ಯ ಅಂದ್ರೆ ಜವಾಹರ್ಲಾಲ್ ನೆಹರು, ಅದಾದ ನಂತರ ವಲ್ಲಭಾಯಿ ಪಟೇಲ್, ಆಮೇಲೆ ಪಟ್ಟಾಭಿ ಸೀತಾರಾಮಯ್ಯ, ಇವ್ರದೊಂದು ಕಮಿಟಿ ಬರುತ್ತೆ. ಇದ್ ಹೆಂಗಂತಂದ್ ಹೇಳಿದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡ್ಬೇಕಾ ಮಾಡಬಾರ್ದಾ ಅಂತಂದ್ ಹೇಳಿ ಸ್ಟಡಿ ಮಾಡೋಕೆ ಇದು. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬ್ರಿಟಿಷರು ಪೂರ್ವ ಭಾರತದಲ್ಲಿ ತಮ್ಮ ಮೊದಲ ಕಾರ್ಖಾನೆಯನ್ನ ಎಲ್ಲಿ ರಚನೆ ಮಾಡ್ತಾರೋ ಅಂತಂದ ಹೇಳಿ ನೆನ್ಪಿಟ್ಕೊಳ್ರಿ. ಏನಾಗತ್ತಂದ್ರ 1609ರಲ್ಲಿ ಕ್ಯಾಪ್ಟನ್ ವಿಲಿಯಮ್ಸ್ ಬರ್ತಾನ. ಈ ಕ್ಯಾಪ್ಟನ್ ವಿಲಿಯಮ್ಸನ್ಗೆ ಏನ್ ಮಾಡ್ತಾರಂತಂದ ಹೇಳಿದ್ರ, ಯಾರು ಅವಾಗಿನಂತ ದೆಹಲಿ ಸುಲ್ತಾನ್ರು ಜಹಾಂಗೀರ್ ಅಂತಂದ ಹೇಳಿ, ಇವನ್ ಏನ್ ಮಾಡ್ತಾನಂದ್ರ ಪರ್ಮಿಷನ್ ಕೊಡಂಗಿಲ್ಲ ಕ್ಯಾಪ್ಟನ್ ವಿಲಿಯಮ್ಸ್ಗೆ. ಬಟ್ ಅಂದ್ರ 1915ರಲ್ಲಿ ಸರ್ ಥಾಮಸ್ ರೋ ಅಂತಂದ್ ಹೇಳಿ ಬರ್ತಾನ. ಸರ್ ಥಾಮಸ್ ರೋ ಇವನಿಗೆ ಏನ್ ಸಿಗುತ್ತೆ ಅಂದ್ರೆ ಪರ್ಮಿಷನ್ ಸಿಗುತ್ತೆ ಜಹಾಂಗೀರ್ ನಿಂದ. ಯಾಕಂತಂದ್ ಹೇಳಿದ್ರೆ ಅವ ಆತರ ಒಂದು ಬ್ಯಾಕಪ್ ಇಟ್ಕೊಂಡ ಬಂದಿರ್ತಾನೆ, ಚಿತ್ರಕಲೆಗಳನ್ನ ತಗೊಂಡ್ ಬಂದಿರ್ತಾನ, ಚಿತ್ರಕಾರರನ್ನ ತಗೊಂಡ್ ಬಂದಿರ್ತಾನೆ. ಯಾಕಂದ್ರೆ ಜಹಾಂಗೀರ್ ಜಹಾಂಗೀರನ್ ಟೈಮ್ ಅಲ್ಲಿ ಚಿತ್ರಕಲೆ ತುಂಬಾ ಅತ್ಯುನ್ನತದಲ್ಲಿರುತ್ತೆ. ಶಹಜಾನ್ ಕಾಲದಲ್ಲಿ ವಾಸ್ತುಶಿಲ್ಪ ಅತ್ಯುನ್ನತವಾಗಿರುತ್ತೆ. ಆ ರೀಸನ್ಗೋಸ್ಕರ ಸೊ ಇಲ್ಲಿ ಥಾಮಸ್ ರೋಗ್ ಸಿಕ್ಕ ನಂತರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಮೊದಲು ಒಂದು ಕಾರ್ಖಾನೆಯನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂದ್ರೆ ವ್ಯಾಪಾರ ಮಳಿಗೆಯನ್ನ ಸೂರತ್ ಒಳಗಡೆ ಸ್ಥಾಪನೆ ಮಾಡ್ತಾರ. ಅದು ಭಾರತದೊಳಗಡೆ ಸೂರತ್ ಒಳಗಡೆ ಸ್ಥಾಪನೆ ಮಾಡ್ತಾರ. ಅದು ಮೇನ್ ಇಂಪಾರ್ಟೆಂಟ್. ಬಟ್ ಆದ್ರೆ ಇಲ್ಲಿ ಏನ್ ಕೇಳಿದಾರ, ಪೂರ್ವ ಭಾರತದಲ್ಲಿ ಅಂತ ಕೇಳಿದಾರೆ. ಪೂರ್ವ ಭಾರತದಲ್ಲಿ ಅಂತಂದ ಹೇಳಿದ್ರೆ ಈ ಕಡೆಗೆ
ಪೂರ್ವ ಭಾರತ ಅಂತಂದ್ರೆ ಈಗೇನ್ ರೌಂಡ್ ಹಾಕ್ಯಾನಲ್ಲ ಈ ಪ್ರದೇಶದಲ್ಲಿ ಮೊದಲು ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂದ್ರೆ ಒಡಿಸ್ಸಾದೊಳಗಡೆ ಸ್ಥಾಪನೆ ಮಾಡ್ತಾರ 1633ರಲ್ಲಿ. ಯಾವಾಗ? 1633ರಲ್ಲಿ ಬಾಲ್ಸೋರ್ ಅಂತಂದ್ ಹೇಳಿ ಒಂದು ಪ್ರದೇಶದೊಳಗಡೆ ಏನ್ ಮಾಡ್ತಾರ ಅಂದ್ರೆ ಮೊದಲ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರ. ಈ ಪಾಯಿಂಟ್ಸ್ ಗಳು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಾನವ ಕುಲಕ್ಕೆ ಯಾವುದೇ ಧರ್ಮವಿಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ದೇವರಿಲ್ಲ ಅಂತಂದ ಹೇಳಿ ಘೋಷಣೆ ಮಾಡಿದವ್ರು ಯಾರಂತಂದ್ರೆ ಶ್ರೀನಾರಾಯಣ ಗುರು. ಇದು 100% ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಬಂದೇ ಬರುತ್ತೆ ಇದು. ಶ್ರೀನಾರಾಯಣ್ ಗುರು ಬಗ್ಗೆ ಇವರು ಕೇರಳದ ಒಬ್ಬರು ಸಮಾಜ ಸುಧಾರಕರು ಶ್ರೀನಾರಾಯಣ ಗುರು ಅಂತಂತ ಹೇಳ್ತೀವಿ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತಂದ ಹೇಳಿ ಹೇಳ್ತಾರ. ಅಂದ್ರ ಮಾನವ ಕುಲಕ್ಕೆ ಯಾವುದೇ ಧರ್ಮವಿಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ದೇವರು ಇಲ್ಲ ಅಂತಂದ ಹೇಳಿ ಅಂದಂಗ, ಅಂದ್ರೆ ಎಲ್ರಿಗೂ ಒಂದೇ ಐತಿ ಅಂದಂಗ. ಸೊ ಕ್ಲಿಯರ್, ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ, ಶ್ರೀನಾರಾಯಣ್ ಗುರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 4ನೇ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ರು ಅಂತಂದ ಹೇಳಿದ್ರೆ 1799ರೊಳಗಡೆ ಏನಾಗತ್ತ, 4ನೇ ಮೈಸೂರು ಯುದ್ಧ ನಡೆಯುತ್ತಾ. ಆ ಟೈಮ್ ಒಳಗಡೆ ಲಾರ್ಡ್ ವೆಲ್ಲೆಸ್ಲಿ ಇರ್ತಾನೆ. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನಂದ್ರ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ. ಅಂದ್ರೆ ಆಲ್ಮೋಸ್ಟ್ ಅವನೇ ಗವರ್ನರ್ ಜನರಲ್ ಇರ್ಬೇಕಲ್ಲ ಇಡೀ ಇಂಡಿಯಾದ್ದು. ಸೊ ಲಾರ್ಡ್ ವೆಲ್ಲೆಸ್ಲಿ ಏನಂತ ಹೇಳಿದ್ರೆ ಆ ಟೈಮ್ ಒಳಗಡೆ ಗವರ್ನರ್ ಜನರಲ್ ಇರ್ತಾನ. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಲಾರ್ಡ್ ವಾರ್ನ್ ಹೆಸ್ಟಿಂಗ್ ಅಂತಂದ ಹೇಳಿ ಇವ್ರೇನಂತಂದ್ರೆ ಮೊದಲ ಗವರ್ನರ್ ಜನರಲ್ ಅಂತಂದ ಹೇಳ್ತೀವಿ. 1ನೇ ಗವರ್ನರ್ ಜನರಲ್ ಯಾರು? ಭಾರತ ದೇಶ ಅಂದ್ರೆ ಬಂಗಾಳದ ಮೊದಲನೇ ಗವರ್ನರ್ ಜನರಲ್ ಯಾರಂತಂದ್ರೆ ಲಾರ್ಡ್ ವಾರ್ನ್ ಹೆಸ್ಟಿಂಗ್ ಅಂತಂದ ಹೇಳಿ. ಆಮೇಲೆ ಲಾರ್ಡ್ ಡೌಲ್ ಹೌಸಿ ಬಗ್ಗೆ ಹೇಳ್ಬೇಕಂತಂದ್ರೆ ಇವರು ಒಂದು ರೂಲ್ ಅನ್ನ ತಗೊಂಡ್ ಬರ್ತಾರ, ಡಾಕ್ಟ್ರಿನ್ ಲ್ಯಾಬ್ಸ್ ಅಂತಂದ ಹೇಳಿ, ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದೇಳಿ. ಇದ್ರ ಪ್ರಕಾರ ಮೊದಲ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಿಲೀನವಾದಂತಹ ಸಾಮ್ರಾಜ್ಯ ಯಾವ್ದಂತಂದ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಒಂದು ಕಾಯ್ದು ರೂಲ್ ಅಂಡರ್ ಯಾವ ಸಾಮ್ರಾಜ್ಯ ವಿಲೀನ ಆಗತ್ತ ಫಸ್ಟ್ ಅಂತಂದೇಳಿ, ಯಾವ್ದಂತಂದ್ರೆ ಮಹಾರಾಷ್ಟ್ರದ ಸತಾರಾ ಸಾಮ್ರಾಜ್ಯ. ಇದು ಅದರಲ್ಲಿ ಎಲ್ಲ ಯಾರು ಇರ್ತಾರಂತಂದ್ರೆ ಮರಾಠ ಸಾಮ್ರಾಜ್ಯ ಇರುತ್ತ, ಸತಾರಾ ಅಂತಂದ ಹೇಳಿ. ಅವ್ರಿಗೆ ಮಕ್ಕಳಿರಂಗಿಲ್ಲ, ದತ್ತು ತಗೊಳ್ಳುವಂಗಿಲ್ಲ ಅಂತಂದ ಹೇಳ್ಬಿಟ್ಟು ಅವ್ರ ಮೇಲೆ ದಾಳಿ ಮಾಡ್ಬಿಟ್ಟು ಅದನ್ನ ವಶಪಡಿಸ್ಕೊಳ್ತಾರ. ಇದು ಮೇನ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇದೇ ತರ ತುಂಬಾ ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ.